ಮಹಾಭಾರತ ಈ ದಿನ ಚರ್ಚೆಯಲ್ಲಿ ನಡೆಸೋದೇ ಇಲ್ವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. 6 ವರ್ಷದಿಂದ ನಡೀತಾ ಇಲ್ಲ ಚುನಾವಣೆ. ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಗ್ತಾ ಇರುವ ವಿಳಂಬದ ಹೊಣೆಯನ್ನ ಹೊರೋರು ಯಾರು? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಂಎಲ್ಎ ಎಂಪಿ ಚುನಾವಣೆ ಅಂದ್ರೆ ಅತಿಯಾದ ಉತ್ಸಾಹ, ಜಿದ್ದಾಜಿದ್ದಿನ ಪೈಪೋಟಿ. ಎಲೆಕ್ಷನ್ ನಡೆಸೋ ಪ್ರಕ್ರಿಯೆಯಲ್ಲಿ ಒಂಚೂರು ಡಿಲೇ ಆದ್ರೂ, ಒಂಚೂರು ಕಾನೂನಾತ್ಮಕ ತೊಡಕಾದ್ರೂ ಕೂಡ ಯಾವ ಪಕ್ಷಗಳು ಕೂಡ ಸಹಿಸೋದಿಲ್ಲ. ಹೋರಾಟ, ಪ್ರತಿಭಟನೆ, ಕಾನೂನಾತ್ಮಕ ಸಂಘರ್ಷ, ಇಷ್ಟೆಲ್ಲ ಆಸಕ್ತಿ ತೋರುವ ಜನಪ್ರತಿನಿಧಿಗಳಿಗೆ ಅದ್ಯಾಕೋ ಏನೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದ್ಬಿಟ್ರೆ ಸಾಕು, ಇಲ್ಲದ ನಿರ್ಲಕ್ಷ್ಯಗಳು ಕೂಡ ಮುಂದೆ ಬಂದು ನಿಲ್ಲೋ ರೀತಿಯ ಪರಿಸ್ಥಿತಿ. ಜಿಬಿಎ ಚುನಾವಣೆ ನಡೆಸಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಿಂದ ಡೆಡ್ ಲೈನ್ ಅನ್ನು ನಿಗದಿ ಮಾಡಲಾಗಿದೆ. ಆದ್ರೂ ಸರ್ಕಾರಕ್ಕೆ ಸಮಯ ಬೇಕಂತೆ, ಬರೋಬ್ಬರಿ 3 ತಿಂಗಳು. ಜಿಬಿಎ ಬಿಟ್ಬಿಡಿ, ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ನಗರಸಭೆಗಳು, ಇಲ್ಲಿನ ಚುನಾವಣೆಗಳು ಕೂಡ ಡಿಲೇ ಆಗ್ತಾ ಇದೆ. ಕಾಲಾನುಸಾರ ಚುನಾವಣೆಗಳಾಗ್ತಾ ಇಲ್ಲ. ಕೇಳಿದ್ರೆ 338 ನೆಪಗಳು. ಈಗಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮಾತ್ರ ಅಲ್ಲ ಕತೆ, ಹಿಂದಿದ್ದ ಬಿಜೆಪಿ ಅವಧಿಯಲ್ಲೂ ಕೂಡ ಸರಿಯಾಗಿ ನಡೆದಿರಲಿಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಗಳು. ಈಗ ನಾವು ಸಂವಿಧಾನದ ರಕ್ಷಕರು, ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನಡ್ಕೊಳ್ಳುವವರು ಅಂತ ಹೇಳ್ತಿರುವವರು ಕೂಡ ಹಿಂದಿನ ಸರ್ಕಾರಗಳಿಗೆ ವ್ಯತಿರಿಕ್ತವಾಗಿ ನಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರುವಂತ ಕಾಣ್ತಾ ಇಲ್ಲ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಂಎಲ್ಎ ಎಂಪಿ ಚುನಾವಣೆಗೆ ಜಿದ್ದಾಜಿದ್ದಿ ಪೈಪೋಟಿ ಮಾಡೋರು ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದುಬಿಟ್ರೆ ಯಾಕೆ ಆಸಕ್ತಿ ಕಳೆದುಕೊಳ್ತಾ ಇದ್ದಾರೆ? ಇದರ ನೇರ ಪರಿಣಾಮ ಆಗ್ತಿರೋದು ಯಾರ ಮೇಲೆ? ಕೇವಲ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಮಾತ್ರವಲ್ಲ, ಕೇಂದ್ರ ಸರ್ಕಾರದಿಂದ ಬರುವ ಅನುದಾನಕ್ಕೂ ಕೂಡ ಕೋಕಾಗ್ತಾ ಇದೆ. ಇದರಿಂದಾಗಿ ಅನುದಾನದ ಪಾಲ್ನಲ್ಲೂ ಕೂಡ ವಂಚನೆ ಆಗೋ ರೀತಿಯಲ್ಲಿ ಆಗ್ತಾ ಇದೆ. ಯಾಕೆ? ಲೋಕಲ್ ಬಾಡಿ ಚುನಾವಣೆ ಆಗದೇ ಇರೋ ಸಲುವಾಗಿ. ಇನ್ನು ಸ್ಥಳೀಯ ಆಡಳಿತ ಸ್ಲೋ ಡೌನ್ ಆಗಿ ಆಗಬೇಕಾಗಿರುವ ಜನರ ಸಮಸ್ಯೆಯ ಪರಿಹಾರ ಕೂಡ ವಿಳಂಬ ಆಗ್ತಾ ಇದೆ. ಸರ್ಕಾರಗಳು ಬದಲಾಯಿತು, ಸ್ಥಳೀಯ ಸಂಸ್ಥೆಗಳ ಹೆಸರು ಬದಲಾಗೋಯ್ತು. ಇಷ್ಟೆಲ್ಲ ಆದ್ರೂ ಕೂಡ ಪರಿಸ್ಥಿತಿ ಬದಲಾಗ್ತಿಲ್ಲ. ಯಾಕೆ? ಈ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ನಡೆಸೋ ಮನಸ್ಸೇ ಇಲ್ವಾ? ಹಾಗಾದ್ರೆ ಸರ್ಕಾರಕ್ಕೆ, ಪಕ್ಷಗಳಿಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದರ ಕುರಿತಾಗಿ ಒಂದು ವರದಿ ಇದೆ, ಗಮನಿಸಿ. ಜನಪ್ರತಿನಿಧಿಗಳೇ ಇಲ್ಲದ ಜನಾಡಳಿತ, 6 ವರ್ಷದಿಂದ ಅಧಿಕಾರಿಗಳದ್ದೇ ಕಾರುಬಾರು. ಇದು ರಾಜ್ಯದ 5,950ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ, 187 ನಗರ ಸ್ಥಳೀಯ ಸಂಸ್ಥೆಗಳ ಪರಿಸ್ಥಿತಿ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಟಕಾಟಕ್ ಅಂತ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮಾಡಿಬಿಟ್ಟೆ. ನಾವು ಸಂವಿಧಾನದ ಆಶಯಗಳ ಪಾಲಕರು, ನಾವು ಅಧಿಕಾರ ವಿಕೇಂದ್ರೀಕರಣದ ರಕ್ಷಕರು ಅಂತ ಆಶ್ವಾಸನೆ ಕೊಟ್ಟಿದ್ದೇ ಬಂತು. ಆದರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಬಿಎವರೆಗೂ ಸಾಲು ಸಾಲು ಸ್ಥಳೀಯ ಸಂಸ್ಥೆಗಳು ಪ್ರತಿನಿಧಿಗಳಿಲ್ಲದೆ ಬಣಗುಡುತ್ತಿದ್ರು. ಚುನಾವಣೆ ಮಾತ್ರ ಮರೀಚಿಕೆಯಾಗಿದೆ. ಹೆಸರು ಬದಲಾಯಿತು, ಬದಲಾಗಲಿಲ್ಲ ಪರಿಸ್ಥಿತಿ. ಸರ್ಕಾರ ಬದಲಾಯಿತು, ಸರಾಗವಾಗಿಲ್ಲ ಚುನಾವಣೆ. ಬಿಬಿಎಂಪಿ ಜಿಬಿಎ ಆಯಿತು, ಬಿಜೆಪಿ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂತು. ಆದ್ರೆ 2020ರಲ್ಲಿ ಹಿಡಿದ ಗ್ರಹಣ ಇನ್ನೂ ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಜೂನ್ 30ರ ಡೆಡ್ಲೈನ್ ಕೊಟ್ಟರು. ಕೇಂದ್ರ ಜನಗಣತಿ ಸಿಬ್ಬಂದಿ ಕೊರತೆ ನೆಪ ಕೊಟ್ಟು ಜಿಬಿಎ ಚುನಾವಣೆಯನ್ನ ಮತ್ತೆ 3 ತಿಂಗಳು ಮುಂದೂಡಿ ಅಂತ ಸರ್ಕಾರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದೆ. ಈಗ ಅವರು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರದಿಂದ. ಸ್ವಲ್ಪ SIR ಮತ್ತು ಸೆನ್ಸಸ್ ನಡೀತಾ ಇರೋದ್ರಿಂದ ಮಾನವ ಸಂಪನ್ಮೂಲ ಅಂದ್ರೆ ಮ್ಯಾನ್ ಪವರ್ ಇಲ್ಲ, ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗ್ತದೆ. 3 ತಿಂಗಳ ವೇಳೆಯನ್ನ ಕೊಡಿ ಅಂತ ನಮ್ಮನ್ನು ಕೇಳಿದ್ದಾರೆ. ನಾವು ಆ ಪತ್ರವನ್ನು ಇಟ್ಕೊಂಡು ನಾವು ಸಾರಾಸಗಟ ವಿಚಾರ ಮಾಡಿ ಒಂದು ಪರಿಗಣಿಸುವಂತ ಅಥವಾ ಪರಿಶೀಲನೆ ಕಡೆ ಒಂದು ಚಿಂತನೆಯನ್ನ ಮಾಡಬೇಕು ಬೇಡವಾ, ಅದನ್ನ ಅವರ ಪತ್ರವನ್ನ ಪರಿಗಣಿಸಬೇಕು ಬೇಡವಾ ಅನ್ನೋದ್ರ ಬಗ್ಗೆ ನಾವು ಕೂಡ ಇನ್ನೂ ವಿಚಾರ ಹಂತದಲ್ಲಿ ಇದ್ದೇವೆ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಳಂಬದಿಂದಾಗಿ ಹಣಕಾಸು ಆಯೋಗದಿಂದ ರಾಜ್ಯದ ಪಾಲು ಪೂರ್ಣ ಪ್ರಮಾಣದಲ್ಲಿ ಬರದಂತಾಗಿದೆ. ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಅವರ ಕೆಲಸ ಶಾಸಕರ ಹೆಗಲೇರಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಕಿವಿಯಾಗಲು ತಮ್ಮ ಆಯ್ಕೆಯ ಪ್ರತಿನಿಧಿಗಳು ಇಲ್ಲದೆ ಜನ ಹೈರಾಣಾಗಿದ್ದಾರೆ. ಆದರೂ ಚುನಾವಣೆ ಅಂದ್ರೆ ಸಾಕು, ರಾಜಕೀಯ ಪಕ್ಷಗಳು ಮಾರು ದೂರ ಸರಿತಿವೆ. ಚುನಾವಣೆ ನಡೆಸದೇ ಇರೋಕೆ ಇಚ್ಛಾಶಕ್ತಿ ಇಲ್ವಾ? ಚುನಾವಣೆಯಲ್ಲಿ ಮೈತ್ರಿ ಗೊಂದಲದ ಆತಂಕ, ಆಡಳಿತ ವಿರೋಧಿ ಪರಿಣಾಮ ಎದುರಿಸೋ ಆತಂಕ, ಅಥವಾ ಖಜಾನೆಯ ಹಣ ಬರಿದಾಗಿದ್ಯಾ? ಅದ್ಯಾವ ಕಾರಣಕ್ಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮುಂದೂಡಲ್ಪಟ್ಟಿದೆ? ಬನ್ನಿ ಚರ್ಚೆ ಮಾಡೋಣ.
ಮಹಾಭಾರತ ಈ ದಿನ ಚರ್ಚೆಯಲ್ಲಿ ನಡೆಸೋದೇ ಇಲ್ವಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆ? 6 ವರ್ಷದಿಂದ ನಡೀತಾ ಇಲ್ಲ ಚುನಾವಣೆ. ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಆಗ್ತಾ ಇರುವ ವಿಳಂಬದ ಹೊಣೆಯನ್ನ ಹೊರೋರು ಯಾರು? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಎಂಎಲ್ಎ ಎಂಪಿ ಚುನಾವಣೆ ಅಂದ್ರೆ ಅತಿಯಾದ ಉತ್ಸಾಹ, ಜಿದ್ದಾಜಿದ್ದಿನ ಪೈಪೋಟಿ. ಎಲೆಕ್ಷನ್ ನಡೆಸೋ ಪ್ರಕ್ರಿಯೆಯಲ್ಲಿ ಒಂಚೂರು ಡಿಲೇ ಆದ್ರೂ, ಒಂಚೂರು ಕಾನೂನಾತ್ಮಕ ತೊಡಕಾದ್ರೂ ಕೂಡ ಯಾವ ಪಕ್ಷಗಳು ಕೂಡ ಸಹಿಸೋದಿಲ್ಲ. ಹೋರಾಟ, ಪ್ರತಿಭಟನೆ, ಕಾನೂನಾತ್ಮಕ ಸಂಘರ್ಷ, ಇಷ್ಟೆಲ್ಲ ಆಸಕ್ತಿ ತೋರುವ ಜನಪ್ರತಿನಿಧಿಗಳಿಗೆ ಅದ್ಯಾಕೋ ಏನೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದ್ಬಿಟ್ರೆ ಸಾಕು, ಇಲ್ಲದ ನಿರ್ಲಕ್ಷ್ಯಗಳು ಕೂಡ ಮುಂದೆ ಬಂದು ನಿಲ್ಲೋ ರೀತಿಯ ಪರಿಸ್ಥಿತಿ. ಜಿಬಿಎ ಚುನಾವಣೆ ನಡೆಸಲೇಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಿಂದ ಡೆಡ್ಲೈನ್ ಅನ್ನು ನಿಗದಿ ಮಾಡಲಾಗಿದೆ. ಆದ್ರೂ ಸರ್ಕಾರಕ್ಕೆ ಸಮಯ ಬೇಕಂತೆ, ಬರೋಬ್ಬರಿ 3 ತಿಂಗಳು. ಜಿಬಿಎ ಬಿಟ್ಬಿಡಿ, ಸ್ಥಳೀಯ ಸಂಸ್ಥೆಗಳು, ಲೋಕಲ್ ಬಾಡೀಸ್, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ನಗರಸಭೆಗಳು, ಇಲ್ಲಿನ ಚುನಾವಣೆಗಳು ಕೂಡ ಡಿಲೇ ಆಗ್ತಾ ಇದೆ. ಕಾಲಾನುಸಾರ ಚುನಾವಣೆಗಳಾಗ್ತಾ ಇಲ್ಲ. ಕೇಳಿದ್ರೆ 338 ನೆಪಗಳು. ಈಗಿರುವ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮಾತ್ರ ಅಲ್ಲ ಕತೆ, ಹಿಂದಿದ್ದ ಬಿಜೆಪಿ ಅವಧಿಯಲ್ಲೂ ಕೂಡ ಸರಿಯಾಗಿ ನಡೆದಿರಲಿಲ್ಲ ಲೋಕಲ್ ಬಾಡಿ ಎಲೆಕ್ಷನ್ಗಳು. ಈಗ ನಾವು ಸಂವಿಧಾನದ ರಕ್ಷಕರು, ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ನಡ್ಕೊಳ್ಳುವವರು ಅಂತ ಹೇಳ್ತಿರುವವರು ಕೂಡ ಹಿಂದಿನ ಸರ್ಕಾರಗಳಿಗೆ ವ್ಯತಿರಿಕ್ತವಾಗಿ ನಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇರುವಂತ ಕಾಣ್ತಾ ಇಲ್ಲ. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಎಂಎಲ್ಎ ಎಂಪಿ ಚುನಾವಣೆಗೆ ಜಿದ್ದಾಜಿದ್ದಿ ಪೈಪೋಟಿ ಮಾಡೋರು ಸ್ಥಳೀಯ ಸಂಸ್ಥೆ ಚುನಾವಣೆ ಬಂದುಬಿಟ್ರೆ ಯಾಕೆ ಆಸಕ್ತಿ ಕಳೆದುಕೊಳ್ತಾ ಇದ್ದಾರೆ? ಇದರ ನೇರ ಪರಿಣಾಮ ಆಗ್ತಿರೋದು ಯಾರ ಮೇಲೆ? ಕೇವಲ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗೋದು ಮಾತ್ರವಲ್ಲ, ಕೇಂದ್ರ ಸರ್ಕಾರದಿಂದ ಬರುವ ಅನುದಾನಕ್ಕೂ ಕೂಡ ಕೋಕಾಗ್ತಾ ಇದೆ. ಇದರಿಂದಾಗಿ ಅನುದಾನದ ಪಾಲ್ನಲ್ಲೂ ಕೂಡ ವಂಚನೆ ಆಗೋ ರೀತಿಯಲ್ಲಿ ಆಗ್ತಾ ಇದೆ. ಯಾಕೆ? ಲೋಕಲ್ ಬಾಡಿ ಚುನಾವಣೆ ಆಗದೇ ಇರೋ ಸಲುವಾಗಿ. ಇನ್ನು ಸ್ಥಳೀಯ ಆಡಳಿತ ಸ್ಲೋ ಡೌನ್ ಆಗಿ ಆಗಬೇಕಾಗಿರುವ ಜನರ ಸಮಸ್ಯೆಯ ಪರಿಹಾರ ಕೂಡ ವಿಳಂಬ ಆಗ್ತಾ ಇದೆ. ಸರ್ಕಾರಗಳು ಬದಲಾಯಿತು, ಸ್ಥಳೀಯ ಸಂಸ್ಥೆಗಳ ಹೆಸರು ಬದಲಾಗೋಯ್ತು. ಇಷ್ಟೆಲ್ಲ ಆದ್ರೂ ಕೂಡ ಪರಿಸ್ಥಿತಿ ಬದಲಾಗ್ತಿಲ್ಲ. ಯಾಕೆ? ಈ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ನಡೆಸೋ ಮನಸ್ಸೇ ಇಲ್ವಾ? ಹಾಗಾದ್ರೆ ಸರ್ಕಾರಕ್ಕೆ, ಪಕ್ಷಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಇದರ ಕುರಿತಾಗಿ ಒಂದು ವರದಿ ಇದೆ, ಗಮನಿಸಿ. ಜನಪ್ರತಿನಿಧಿಗಳೇ ಇಲ್ಲದ ಜನಾಡಳಿತ, 6 ವರ್ಷದಿಂದ ಅಧಿಕಾರಿಗಳದ್ದೇ ಕಾರುಬಾರು. ಇದು ರಾಜ್ಯದ 5950ಕ್ಕೂ ಹೆಚ್ಚು ಗ್ರಾಮ ಪಂಚಾಯಿತಿ, 187 ನಗರ ಸ್ಥಳೀಯ ಸಂಸ್ಥೆಗಳ ಪರಿಸ್ಥಿತಿ. ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಟಕಾಟಕ್ ಅಂತ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನ ಮಾಡಿಬಿಟ್ವಿ. ನಾವು ಸಂವಿಧಾನದ ಆಶಯಗಳ ಪಾಲಕರು, ನಾವು ಅಧಿಕಾರ ವಿಕೇಂದ್ರೀಕರಣದ ರಕ್ಷಕರು ಅಂತ ಆಶ್ವಾಸನೆ ಕೊಟ್ಟಿದ್ದೇ ಬಂತು. ಆದ್ರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಬಿಎವರೆಗೂ ಸಾಲು ಸಾಲು ಸ್ಥಳೀಯ ಸಂಸ್ಥೆಗಳು ಪ್ರತಿನಿಧಿಗಳಿಲ್ಲದೆ ಬಣಗುಡುತ್ತಿದ್ರು. ಚುನಾವಣೆ ಮಾತ್ರ ಮರೀಚಿಕೆಯಾಗಿದೆ. ಹೆಸರು ಬದಲಾಯಿತು, ಬದಲಾಗಲಿಲ್ಲ ಪರಿಸ್ಥಿತಿ. ಸರ್ಕಾರ ಬದಲಾಯಿತು, ಸರಾಗವಾಗಿಲ್ಲ ಚುನಾವಣೆ. ಬಿಬಿಎಂಪಿ ಜಿಬಿಎ ಆಯಿತು, ಬಿಜೆಪಿ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂತು. ಆದ್ರೆ 2020ರಲ್ಲಿ ಹಿಡಿದ ಗ್ರಹಣ ಇನ್ನೂ ಬಿಟ್ಟಿಲ್ಲ. ಸುಪ್ರೀಂ ಕೋರ್ಟ್ ಜೂನ್ 30ರ ಡೆಡ್ಲೈನ್ ಕೊಟ್ಟರು. ಕೇಂದ್ರ ಜನಗಣತಿ ಸಿಬ್ಬಂದಿ ಕೊರತೆ ನೆಪ ಕೊಟ್ಟು ಜಿಬಿಎ ಚುನಾವಣೆಯನ್ನ ಮತ್ತೆ 3 ತಿಂಗಳು ಮುಂದೂಡಿ ಅಂತ ಸರ್ಕಾರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದೆ. ಈಗ ಅವರು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರದಿಂದ. ಸ್ವಲ್ಪ ಎಸ್ಐಆರ್ ಮತ್ತು ಸೆನ್ಸಸ್ ನಡೀತಾ ಇರೋದ್ರಿಂದ ಮಾನವ ಸಂಪನ್ಮೂಲ ಅಂದ್ರೆ ಮ್ಯಾನ್ ಪವರ್ ಇಲ್ಲ, ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗ್ತದೆ. 3 ತಿಂಗಳ ವೇಳೆಯನ್ನ ಕೊಡಿ ಅಂತ ನಮ್ಮನ್ನು ಕೇಳಿದ್ದಾರೆ. ನಾವು ಆ ಪತ್ರವನ್ನು ಇಟ್ಕೊಂಡು ನಾವು ಸಾರಾಸಗಟ ವಿಚಾರ ಮಾಡಿ ಒಂದು ಪರಿಗಣಿಸುವಂತ ಅಥವಾ ಪರಿಶೀಲನೆ ಕಡೆ ಒಂದು ಚಿಂತನೆಯನ್ನ ಮಾಡಬೇಕು ಬೇಡವಾ, ಅದನ್ನ ಅವರ ಪತ್ರವನ್ನ ಪರಿಗಣಿಸಬೇಕು ಬೇಡವಾ ಅನ್ನೋದ್ರ ಬಗ್ಗೆ ನಾವು ಕೂಡ ಇನ್ನೂ ವಿಚಾರ ಹಂತದಲ್ಲಿ ಇದ್ದೇವೆ. ಸ್ಥಳೀಯ ಸಂಸ್ಥೆ ಚುನಾವಣೆ ವಿಳಂಬದಿಂದಾಗಿ ಹಣಕಾಸು ಆಯೋಗದಿಂದ ರಾಜ್ಯದ ಪಾಲು ಪೂರ್ಣ ಪ್ರಮಾಣದಲ್ಲಿ ಬರದಂತಾಗಿದೆ. ಚುನಾಯಿತ ಪ್ರತಿನಿಧಿಗಳಿಲ್ಲದೆ ಅವರ ಕೆಲಸ ಶಾಸಕರ ಹೆಗಲೇರಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಕಿವಿಯಾಗಲು ತಮ್ಮ ಆಯ್ಕೆಯ ಪ್ರತಿನಿಧಿಗಳು ಇಲ್ಲದೆ ಜನ ಹೈರಾಣಾಗಿದ್ದಾರೆ. ಆದರೂ ಚುನಾವಣೆ ಅಂದ್ರೆ ಸಾಕು, ರಾಜಕೀಯ ಪಕ್ಷಗಳು ಮಾರು ದೂರ ಸರಿತಿವೆ. ಚುನಾವಣೆ ನಡೆಸದೇ ಇರೋಕೆ ಇಚ್ಛಾಶಕ್ತಿ ಇಲ್ವಾ? ಚುನಾವಣೆಯಲ್ಲಿ ಮೈತ್ರಿ ಗೊಂದಲದ ಆತಂಕ, ಆಡಳಿತ ವಿರೋಧಿ ಪರಿಣಾಮ ಎದುರಿಸೋ ಆತಂಕ, ಅಥವಾ ಖಜಾನೆಯ ಹಣ ಬರಿದಾಗಿದ್ಯಾ? ಅದ್ಯಾವ ಕಾರಣಕ್ಕೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮುಂದೂಡಲ್ಪಟ್ಟಿದೆ? ಬನ್ನಿ ಚರ್ಚೆ ಮಾಡೋಣ.